ಸ್ನೇಹಿತರೆ ನಮಸ್ಕಾರ. ಇವತ್ತು ಒಬ್ಬ ವಿಶೇಷ ವ್ಯಕ್ತಿ ಪ್ರತ್ಯಕ್ಷ ಆಗಿದ್ದರು. ಆ ವಿಶೇಷ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಬಹುಶಃ ಸಾಕಷ್ಟು ಜನರಿಗೆ ಈತನ ಪರಿಚಯ ಇರ್ತದೆ. ಈತನ ಮುಖ ಪರಿಚಯ ಇವತ್ತಿಗೆ ಮರೆತು ಹೋಗಿದ್ರೂ ಕೂಡ ಈತನ ಹೆಸರನ್ನು ನೀವೆಲ್ಲರೂ ಕೂಡ ಕೇಳೇ ಇರ್ತೀರ. ಈತನ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ. ಮಲ್ಲಿಕಾರ್ಜುನ್ ಅಂತ ಹೇಳಿದ್ರೆ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಾಗಿರಲಿಲ್ಲ. ಮಲ್ಲಿ ಅಂತ ಹೇಳಿದ್ರೆ ಬಹುಶಃ ಗೊತ್ತಾಗುತ್ತೆ. ಹೌದು, ಈ ಮಲ್ಲಿ ಬೇರೆ ಯಾರೂ ಅಲ್ಲ, ಇದೇ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಮ್ಯಾನೇಜರ್ ಆಗಿದ್ದಂತಹ ಮಲ್ಲಿ ಪ್ರೊಡ್ಯೂಸರ್ ಕೂಡ ಆಗಿದ್ದ, ನಿರ್ದೇಶಕನೂ ಕೂಡ ಆಗಿದ್ದ ಮತ್ತು ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದವನೂ ಕೂಡ ಆಗಿದ್ದ. ಬಟ್ ನಂತರ ದುರಾದೃಷ್ಟವಶಾತ್ ಈತನ ಗ್ರಹಚಾರ ಕೆಟ್ಟಂಥ ಕಾರಣಕ್ಕೋಸ್ಕರ ಮೋಸಗಾರ ಮಲ್ಲಿ ಎನ್ನುವಂಥ ಪಟ್ಟವನ್ನು ಕೂಡ ಅಲಂಕರಿಸುವಂತಹ ಹೀನಾಯ ಪರಿಸ್ಥಿತಿ ಬಂದಿತ್ತು. ಕಾರಣ ರಾತ್ರೋರಾತ್ರಿ ಊರು ಬಿಟ್ಟು ಓಡುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಈ ರೀತಿ ಸುಮಾರು 8 ಕೋಟಿ ಸಾಲಕ್ಕೆ ಗುರಿಯಾಗಿರುವಂಥ ಈ ಮಲ್ಲಿ ಇವತ್ತು ಮತ್ತೆ ಮಾಧ್ಯಮಗಳ ಎದುರು ಬಂದು ನನಗೆ ಮತ್ತೊಂದು ಅವಕಾಶವನ್ನು ಕೊಡಿ ಅಂತೇಳಿ ಕೇಳಿದ್ದಾರೆ. ನಾನು ಸುಮಾರು ಒಂದು 23 ಜನರಿಗೆ ದುಡ್ಡು ಕೊಡಲಿಕ್ಕಿದೆ. ಅದರಲ್ಲಿ ಬಹುತೇಕರನ್ನು ಮೀಟ್ ಮಾಡಿದ್ದೀನಿ, ಇಬ್ಬರು ಮೀಟ್ ಮಾಡಲಿಕ್ಕೆ ಸಿಗಲಿಲ್ಲ. ಅವರಿಬ್ಬರನ್ನು ಮೀಟ್ ಮಾಡಿದ ನಂತರ ಎಲ್ಲದೂ ಕೂಡ ನಾರ್ಮಲ್ ಆಗ್ತದೆ. ಅಲ್ಲಿವರೆಗೂ ಕೂಡ ನನಗೆ ಈ ಸಂಕಷ್ಟ ತಪ್ಪಿದಲ್ಲ. ಬಟ್ ನಾನು ಮತ್ತೊಮ್ಮೆ ಬದುಕಬೇಕು, ನಾನು ಸಾಯುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ. ಬಟ್ ಸತ್ತಿಲ್ಲ. ಇವತ್ತಿಗೆ ನಾನು ಬದುಕಿದ್ದೇನೆ, ಎಲ್ಲರ ಸಾಲವನ್ನು ಕೂಡ ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂಥೇಳಿ ಹೇಳೋದ್ರ ಜೊತೆಗೆ ದರ್ಶನ್ ಕುರಿತಂತೆ ಸಾಕಷ್ಟು ಅಚ್ಚರಿಯ ವಿಚಾರಗಳನ್ನು ಈಗ ಮೊಟ್ಟ ಮೊದಲ ಬಾರಿಗೆ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಕೆಲವೊಂದಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಹಾಗಾದರೆ ಏನದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದಂಥ ಮಲ್ಲಿಕಾರ್ಜುನ್ 2018ರಲ್ಲಿ ಏಕಾಏಕಿ ನಾಪತ್ತೆ ಆಗ್ತಾರೆ, ಊರನ್ನು ಬಿಡ್ತಾರೆ. 23 ಜನರಿಂದ ಬರೋಬ್ಬರಿ 8 ಕೋಟಿ ರೂಪಾಯಿಗೂ ಅಧಿಕ ಸಾಲವನ್ನು ಮಾಡಿಕೊಂಡಿದ್ದಂಥ ಮಲ್ಲಿ ಸಾಲ ತೀರಿಸೋಕೆ ಆಗದೆ ಪದೇ ಪದೇ ಕೈ ಸುಟ್ಕೊಂಡಿದ್ರು. ಪರಿಣಾಮ ಮಲ್ಲಿಕಾರ್ಜುನ್ ಮೊದಲು ಸಾಯುವಂಥ ನಿರ್ಧಾರವನ್ನು ಮಾಡಿದರು. ಆಮೇಲೆ ಊರು ಬಿಡುವಂತಹ ನಿರ್ಧಾರವನ್ನು ತೆಗೆದುಕೊಂಡು ಉತ್ತರ ಭಾರತದ ಕಡೆಗೆ ಹೋಗಿದ್ರು. ತಮ್ಮ ಸಂಕಷ್ಟದ ಜೀವನದ ಕುರಿತು ಮಲ್ಲಿಕಾರ್ಜುನ್ ಪ್ರೆಸ್ ಮೀಟನ್ನು ಕರೆದು ಸುದೀರ್ಘವಾಗಿ ಮಾತನಾಡಿದ್ದಾರೆ. 8 ಕೋಟಿಗೂ ಅಧಿಕ ಸಾಲ ಇದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ನನ್ನ ಹೆಂಡತಿಗೆ ಈ ಬಗ್ಗೆ ಗೊತ್ತೇ ಇರಲಿಲ್ಲ. ಗೊತ್ತಾದ ತಕ್ಷಣ ಮರ್ಯಾದೆ ಹೋಗುತ್ತೆ, ನಾವು ಸಾಯೋಣ ಅಂತ ಹೇಳ್ಬಿಟ್ಟು ಹಠ ಹಿಡಿತಿದ್ಲು. ಸಾಯೋಕ್ಕೂ ಧೈರ್ಯ ಬೇಕು, ನನಗೆ ಆ ಧೈರ್ಯ ಇರಲಿಲ್ಲ. ಒಬ್ಬನೇ ಮಗ, ಇನ್ನೂ ಕೂಡ LKG ಓದ್ತಿದ್ದ. ಸಾಯಬೇಕು ಅಂತ ಹೇಳಿ ಅಂದ್ಕೊಳ್ಳುವಾಗ ಪತ್ನಿ ಊರಿಂದ ಫೋನ್ ಬಂತು. ಪತ್ನಿಯ ತಮ್ಮ ನನ್ನ ಬಾಯಿ ಮೇಲೆ ನನಗೆ ಮದುವೆ ಫಿಕ್ಸ್ ಆಗಿತ್ತು. ಇನ್ನೂ ವಿಚಿತ್ರ ಏನು ಅಂತ ಹೇಳಿದ್ರೆ ಕೇವಲ 6 ದಿನಗಳ ಒಳಗೆ ಮದುವೆ ಮಾಡುವಂಥ ಪ್ರಸಂಗ ಕೂಡ ನಿರ್ಮಾಣ ಆಯಿತು. ಹೀಗಾಗಿ ನಾವು ಸಾಯುವ ಪ್ರೋಗ್ರಾಮ್ ಪೋಸ್ಟ್ಪೋನ್ ಆಯಿತು. ನಾವು ತೀರ್ಕೊಂಡ್ರೆ ಆ ಮದುವೆ ನಿಲ್ಲುತ್ತೆ ಅಂತೇಳಿ ಅಂದ್ಕೊಂಡ್ವಿ. ಆನಂತರ ಮದುವೆಗೆ ಹೋದ್ವಿ. ಮದುವೆಯಲ್ಲೇ ಯಾವುದೋ ಒಂದು ದೈವಶಕ್ತಿ ನಮ್ಮಿಂದ ಆಣೆ ಪ್ರಮಾಣವನ್ನು ಮಾಡಿಸ್ಕೊಳ್ತು. ಸಾಯೋದ್ರಿಂದ ಏನೂ ಕೂಡ ಸಿಗೋದಿಲ್ಲ ಅನ್ನುವಂತಹ ವಿಚಾರವನ್ನು ನಮಗೆ ಮನದಟ್ಟು ಮಾಡಿಸ್ತು. ಅದಾದ ಬಳಿಕ ನನ್ನ ಪತ್ನಿ ಮನಸ್ಸನ್ನು ಚೇಂಜ್ ಮಾಡಿದ್ಲು. ಜುಲೈ 1ರಂದು ನಾನು ಬೆಂಗಳೂರನ್ನು ಬಿಟ್ಟೆ. ಜುಲೈ 6ಕ್ಕೆ ಬಾಮೈದನ ಮದುವೆ ಆಯಿತು. ಜುಲೈ 7ಕ್ಕೆ ನಾನು ಊರು ಬಿಟ್ಟು ಹೊರಟೆ. ನಾನು ಎಲ್ಲೋ ಹೋಗ್ತೀನಿ, ಸಾಯಲ್ಲ, ವಾಪಸ್ ಬರ್ತೀನಿ ಅಂತೇಳ್ಬಿಟ್ಟು ಪತ್ನಿಗೆ ಹೇಳಿದ್ದೆ. ನಾನು ತೊಂದರೆಯಲ್ಲಿದ್ದೀನಿ, ನಾನು ನಿಮಗೆ ದುಡ್ಡು ಕೊಡಬೇಕಾಗಿದ್ದು ಕೊಡೋಕ್ಕಾಗ್ತಿಲ್ಲ, ಇವತ್ತಿನ ಪರಿಸ್ಥಿತಿ ಚೆನ್ನಾಗಿಲ್ಲ, ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತೇಳ್ಬಿಟ್ಟು ಅವತ್ತು ಎಲ್ರಿಗೂ ಕೂಡ ಮೆಸೇಜನ್ನು ಹಾಕ್ತಾರೆ. 23 ಜನರ ಬಳಿಗೆ ಏನು ಸಾಲವನ್ನು ಮಾಡ್ಕೊಂಡಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಮೆಸೇಜನ್ನು ಕಳಿಸಿ ಮೊಬೈಲನ್ನು ಆಫ್ ಮಾಡ್ತಾರೆ, ಸಿಮ್ಮನ್ನು ಬಿಸಾಕ್ತಾರೆ. ಆನಂತರ ನನ್ನ ಫ್ರೆಂಡ್ ಪ್ರವೀಣಗೆ ಕಾಲ್ ಮಾಡಿ ಸ್ವಲ್ಪ ದುಡ್ಡನ್ನು ಇಸ್ಕೊಂಡು ಇವತ್ತು ಪ್ರವೀಣ ಬದುಕಿಲ್ಲ, ಆದರೆ ಅವನು ಮಾಡಿರುವಂಥ ಸಹಾಯ ನಾನು ಮರೆತಿಲ್ಲ ಅಂತೇಳಿ ಹೇಳ್ತಾ ಅಲ್ಲಿಂದ ನಾನು ಕಾಲ್ಕಿತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮೊದಲಿಗೆ ಕೊಲ್ಲಾಪುರಕ್ಕೆ ನಾನು ಹೋಗ್ತೀನಿ. ಕೊಲ್ಲಾಪುರಕ್ಕೆ ಹೋಗಿ ಸೋಲಾಪುರಕ್ಕೆ ಹೋಗ್ತೀನಿ, ನಾಂದೇಡ್ಗೆ ಹೋಗ್ತೀನಿ, ನಾಗ್ಪುರ, ಕಾಶಿ ಸೇರಿದಂತೆ ಇಡೀ ನಾರ್ತ್ ಇಂಡಿಯಾ ತಿರುಗಿಬಿಡ್ತೀನಿ. ಒಂದು ಟೂರಿಸಮ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸವನ್ನು ಕೂಡ ಮಾಡ್ತೀನಿ. ಯಾವುದೋ ಒಂದು ಪೈಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ. ಒಂದು ರಿಯಲ್ ಎಸ್ಟೇಟ್ನಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಹೋಟೆಲ್ ರೆಸಾರ್ಟಲ್ಲೂ ಕೂಡ ಕೆಲಸವನ್ನು ಮಾಡಿದ್ದೀನಿ. ಈ ಮಧ್ಯೆ ಪತ್ನಿಗೆ ಪತ್ರವನ್ನು ಮಾತ್ರ ಬರಿತಾ ಇದ್ದೆ. ನನ್ನ ತಂದೆ ತಾಯಿಗೂ ಕೂಡ ಪತ್ರವನ್ನು ಬರಿತಾ ಇದ್ದೆ. ಹೀಗಂತೇಳಿ ತನ್ನ ಕಷ್ಟದ ದಿನಗಳನ್ನು ಮಲ್ಲಿಕಾರ್ಜುನ್ ನೆನೀತಾರೆ. 7 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿದೆ. ನಾನು ಈ ಟೈಮ್ನಲ್ಲಿ ಸಾಡೆ ನಡೀತಾ ಇದೆ ಅಂತಲೂ ಕೂಡ ಕೆಲವರು ಹೇಳಿದ್ರು. ನನಗೆ ಒಬ್ಬರು ಗುರುಗಳು ಕೂಡ ಇದನ್ನೇ ಹೇಳಿದ್ರು, ನಿನಗೆ ಸಾಡೆ ಬಹಳ ಕೆಟ್ಟದಾಗಿದೆ, ಆ ಟೈಮ್ನಲ್ಲಿ ಬಹಳ ಹುಷಾರಾಗಿ ಇರಬೇಕು ಅಂತಲೂ ಕೂಡ ಹೇಳಿದರು. ಅದೇ ಕಾರಣಕ್ಕೋಸ್ಕರ ನಾನು ಅದೇ ಟೈಮ್ನಲ್ಲಿ ಊರನ್ನು ಬಿಟ್ಟೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಈ ಮಧ್ಯೆ ನನ್ನ ತಂದೆ ತೀರಿ ಹೋಗ್ತಾರೆ, ನಾನು ಬರೋಕ್ಕೆ ಆಗೋದಿಲ್ಲ. ನನ್ನ ತಾಯಿ ಕೂಡ ತೀರಿ ಹೋಗ್ತಾರೆ, ನಾನು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಅಜ್ಜಿ ಕೂಡ ಹೋಗ್ತಾರೆ, ನಾನು ಬರೋದಕ್ಕೆ ಆಗಲಿಲ್ಲ.
ನನ್ನ ಫ್ರೆಂಡ್ ಪ್ರವೀಣ ಕೂಡ ಹೋಗ್ತಾನೆ, ಆಗಲೂ ಕೂಡ ಬರೋಕ್ಕಾಗೋದಿಲ್ಲ. ನನಗೆ ಸಿಕ್ಕಾಬಟ್ಟೆ ಬೇಜಾರಾಯಿತು ಕಣ್ರೆ. ನನ್ನ ತಂದೆ ತಾಯಿಗೆ ಹಿಡಿ ಮಣ್ಣು ಹಾಕೋಕ್ಕೆ ನಾನೇ ಇರಲಿಲ್ಲಲ್ಲ ಅಂಥೇಳಿ ಕಣ್ಣೀರನ್ನು ತೋಡಿಕೊಳ್ತಾರೆ ಮಲ್ಲಿಕಾರ್ಜುನ್. ಇಷ್ಟೇ ಅಲ್ಲ, ಇದರ ಜೊತೆಗೆ ಇವರು ಮಾಡಿದಂಥ ಸಾಲಕ್ಕೆ ಸಹಾಯದ ರೂಪದಲ್ಲಿ ಯಾರೆಲ್ಲ ಮುಂದೆ ಬಂದಿದ್ರು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ನಾಪತ್ತೆ ಆಗಿದ್ದಂತಹ ಮಲ್ಲಿಕಾರ್ಜುನ್ ಇಷ್ಟು ದಿನಗಳ ಕಾಲ ಎಲ್ಲಿದ್ದ, ಹೇಗಿದ್ದ ಅನ್ನೋದು ಒಂದು ಭಾಗವಾದರೆ, ಇದಾದ ಬಳಿಕ ಮುಂದಿನ ಪ್ರಕ್ರಿಯೆ ಏನು ಅನ್ನುವಂಥದ್ದು ಮತ್ತೊಂದು ಭಾಗ. ಆ ಭಾಗ ತುಂಬ ಕ್ಲಿಷ್ಟವಾಗಿರ್ತದೆ. ಈಗ ಅಸಲಿಗೆ ಮಲ್ಲಿಕಾರ್ಜುನ್ ಈಗ ಬಂದು ಪ್ರತ್ಯಕ್ಷ ಆಗಿರೋದು ಮಾತ್ರವಲ್ಲದೆ ಒಂದಂತೂ ಸ್ಪಷ್ಟವಾಗಿ ಆತ ಹೇಳ್ತಿದ್ದಾನೆ, ನಾನು ಸಾಲವನ್ನು ತೀರಿಸ್ತೀನಿ, 4 ದಿನ ಆ ಕಡೆ ಈ ಕಡೆ ಆಗಬಹುದು ಅಂತೇಳ್ಬಿಟ್ಟು. ಅದನ್ನು ಹೊರತುಪಡಿಸಿದರೆ ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ್ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಈಗ ಈ ಬಣ್ಣದ ಲೋಕಕ್ಕೆ ಬಂದಿದ್ದಾನೆ ಅನ್ನೋದನ್ನು ನಾನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ. ಬಣ್ಣದ ಲೋಕದಲ್ಲಿ ಮತ್ತೊಮ್ಮೆ ಬೇರೆದೇ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಒಂದಷ್ಟು ಸಿನಿಮಾಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಬಯಕೆಯನ್ನು ಕೂಡ ತೋರಿಸ್ತಾ ಇದ್ದಾನೆ. ಬಟ್ ಅದು ಅಷ್ಟು ಈಸಿ ಅಂತೂ ದೇವರಾಣೆ ಇಲ್ಲ. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಅಂದುಕೊಂಡಷ್ಟು ಸುಲಭವಾಗಿ ಯಾವತ್ತೂ ಕೂಡ ಬದುಕು ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಸತ್ಯ. ಇನ್ನು ಮಲ್ಲಿಕಾರ್ಜುನು ಸಾಕಷ್ಟು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ದರ್ಶನ್ ಸಹಾಯ ಮಾಡಲಿಲ್ಲ ಅನ್ನೋಂಥ ಆರೋಪ ಹೊಂದಿದೆ. ಬಟ್ ಇದಕ್ಕೆ ಇದೇ ಮೊದಲ ಬಾರಿಗೆ ಮಲ್ಲಿಕಾರ್ಜುನ್ ಸ್ವತಃ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆ ಉತ್ತರದಲ್ಲಿ ಸಾಕಷ್ಟು ಅಂಶಗಳು ಕೂಡ ಉಲ್ಲೇಖ ಆಗಿದ್ದಾವೆ ಅನ್ನೋದನ್ನು ಗಮನಿಸಲೇಬೇಕು. ಈಗ ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ದರ್ಶನ್ನು ಜೈಲಲ್ಲಿರುವಂಥ ಸಂದರ್ಭದಲ್ಲಿ ಈತ ಬರದೇ ಇರೋನು ಈಗ ಯಾಕೆ ಬಂದ ಅನ್ನೋಂಥದ್ದು ಪ್ರಮುಖವಾದಂಥ ವಿಚಾರ. ಈಗ ಈತ ಬಂದಿರೋದಕ್ಕೆ ಒಂದು ದೈವಿ ಶಕ್ತಿಯ ಕಾರಣ ಹೊರತು ಬೇರೆ ಏನೂ ಅಲ್ಲ ಅನ್ನುವಂಥದ್ದು. ಮತ್ತೊಂದು ಪ್ರಮುಖವಾಗಿ ಇಲ್ಲಿ ಮಲ್ಲಿಕಾರ್ಜುನು ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನು ಕೊಡೋಕ್ಕಿದೆ, ಹಾಗೆಯೇ ದರ್ಶನ್ ಸಹಾಯವನ್ನು ಮಾಡಲಿಲ್ವಾ ಅಂತೇಳಿ ನೋಡಿ. ದರ್ಶನ್ ಸಹಾಯ ಮಾಡಿದ್ದು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗೋದಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು 1 ಕೋಟಿ ರೂಪಾಯಿಯನ್ನು ಇದೇ ಮಲ್ಲಿಕಾರ್ಜುನ್ಗೆ ಕೊಟ್ಟಿದ್ದಾರೆ. ಕಷ್ಟ ಅಂತೇಳಿ ಹೋಗಿದ್ದಂಥ ಕಾರಣಕ್ಕೋಸ್ಕರ 1 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅಷ್ಟು ಯಾರಿಗೆ ಕೊಡ್ತಾರೆ ಇವತ್ತಿನ ಕಾಲದಲ್ಲಿ? ಬಟ್ ದರ್ಶನ್ ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಸಿನಿಮಾಗಳಿಗೆ ನೀನೇ ಪ್ರೊಡಕ್ಷನನ್ನು ಮಾಡು ಅಂತೇಳ್ಬಿಟ್ಟು ಬಾಯಿಬಿಟ್ಟು ಹೇಳಿದ್ದಾರೆ. ಯಾರು ಏನೇ ಅಂದರೂ ಕೂಡ ನೀನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ನಾನು ಹೀಗೆ ಇದೆ ಅಣ್ಣ ಅಂತೇಳಿ ಹೇಳಿದ್ದಕ್ಕೆ 1 ಕೋಟಿ ರೂಪಾಯಿಯನ್ನು ಕೊಟ್ಬಿಟ್ಟಿದ್ದಾರೆ. ಏನು ಕೂಡ ಹಿಂದೆ ಮುಂದೆ ಏನೂ ಕೂಡ ಕೇಳಲಿಲ್ಲ, 1 ಕೋಟಿ ಕೊಟ್ಟಿದ್ದಾರೆ. ಈಗ ಮತ್ತೆ ದುಡಬೇಕಾಗಿತ್ತು, ಕೇಳಬೇಕು ಅಂತೇಳಿ ಅಂದ್ಕೊಂಡು ನಾನೇನಾದರೂ ಹೋದರೆ ಅದು ಗೌರವ ಇರೋದಿಲ್ಲ. ಹಾಗಾಗಿ ಈಗ ದರ್ಶನ್ ಸರ್ ಬರೀ ಕೇಳುವಂತಹ ಶಕ್ತಿ ನನ್ನಲ್ಲಿ ಇಲ್ಲ, ಮನಸ್ಸು ಕೂಡ ಇಲ್ಲ. ನಾನು ಎಲ್ಲಿದ್ದೇನೆ ಅವ್ರಿಗೆ ಗೊತ್ತಿರಲಿಲ್ಲ. ತುಗುದೀಪ ಪ್ರೊಡಕ್ಷನ್ ಚೆನ್ನಾಗಿ ಹೋಗ್ತಾ ಇದೆ, ಹೋಗಲಿ, ಅದು ಅವರಿಗೆ ಮೋಸವನ್ನು ಮಾಡಿಲ್ಲ. ದರ್ಶನ್ ಬಳಿ ಎಷ್ಟು ಆಸ್ತಿ ಕಷ್ಟ ಎಲ್ಲವೂ ಕೂಡ ಇದೆ ಅನ್ನೋದು ಆತನಿಗೆ ಮಾತ್ರ ಗೊತ್ತಿರುವಂಥದ್ದು. ಬೇರೆ ಯಾರಿಗೂ ಕೂಡ ಬಹುಶಃ ಗೊತ್ತಿರಲಿಕ್ಕಿಲ್ಲ. ದರ್ಶನ್ ಅವರಿಗೆ ನಾನು ಸಾಲ ಮಾಡಿದ್ದೇನೆ ಅನ್ನೋದು ಗೊತ್ತಿತ್ತು, ಬಟ್ ಎಷ್ಟು ಸಾಲ ಮಾಡಿದ್ದೇನೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಅವರನ್ನು ಫೇಸ್ ಮಾಡೋದಕ್ಕೆ ಅಥವಾ ಅವರನ್ನು ಫೇಸ್ ಟು ಫೇಸ್ ನೋಡೋದಕ್ಕೆ ನನಗೆ ಸಾಧ್ಯವಿಲ್ಲ. ಆ ಕಾರಣಕ್ಕೋಸ್ಕರ ಅವರನ್ನು ನೋಡೋಕ್ಕೆ ಹೋಗಲಿಲ್ಲ. ಆ ಭಯ ಇನ್ನೂ ಕೂಡ ಇದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅವರ ಎಲ್ಲ ವಿಚಾರಗಳು ಕೂಡ ಈಗ ಮುಂದೆಲೆಗೆ ಬಂದಿದೆ. ನೋಡೋಣ ಇನ್ನೇನೇನಾಗುತ್ತೆ ಅಂತೇಳ್ಬಿಟ್ಟು. ಈಗ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಹೊರಗಡೆ ಬಂದಿದ್ದಿಲ್ಲ, ಕರೆಕ್ಟು. ಬಟ್ ಸಾಲ ತೀರ್ಸೋಕ್ಕಾಗುತ್ತಾಗಲ್ವ ಅನ್ನೋದು ಈಗಿರೋಂಥ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಸ್ವತಃ ಆತನೇ ಕೊಡಬೇಕು ಅಥವಾ ದೈವ ಕೊಡಬೇಕು ಅನ್ನೋದು ಒಂದು ರೀತಿಯಲ್ಲಿ ಈಗ ಫಿಕ್ಸ್ ಆಗಿರುವಂಥ ವಿಚಾರ. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.